ಕಿರಿಮಂಜೇಶ್ವರ ಮಹಿಳಾ ವಿವಿಧೋದ್ದೇಶ ಸಹಕಾರ ಸಂಘದ ಆಶ್ರಯದಲ್ಲಿ 72ನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಕಾರ್ಯಕ್ರಮವು ನಾಗೂರಿನ ಗೋಪಾಲಕೃಷ್ಣ ಸಭಾಭವನದಲ್ಲಿ ಜರುಗಿತು. ಕಾರ್ಯಕ್ರಮವನ್ನು ಕಂಬದ ಕೋಣೆ ರೈತರ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾದ ಪ್ರಕಾಶ್ ಚಂದ್ರ ಶೆಟ್ಟಿ ಅವರು ಉದ್ಘಾಟಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಬೈಂದೂರು ಶಾಸಕರಾದ ಗುರುರಾಜ್ ಗಂಟಿಹೊಳೆ ಮಾತನಾಡಿದರು. ಒಟ್ಟು ಸಹಕಾರ ಕ್ಷೇತ್ರದ ಚರ್ಚೆಗಳು ಹೇಗೆ ಬ್ಯಾಂಕಿಗೆ ಪ್ಯಾರಲಲ್ ಆಗಿ ನಮ್ಮವರೇ ನಮಗೋಸ್ಕರ ಮಾಡಿಕೊಂಡಂಥ ಸಂಸ್ಥೆಗಳು ಸಹಕಾರಿ ಸಂಸ್ಥೆಗಳು. ಇದು ಸ್ಟಾಫ್ ಯಾವ್ದಕ್ಕೆ ಅಂದರೆ ಒಬ್ಬರು ಮನೆಯವರೇ ಇರ್ತಾರೆ, ಅದು ಬೆನಿಫಿಟ್ ಯಾವ್ದಕ್ಕೆ ಅಂದರೆ ಊರು ಮನೆಯವರೇ ಇರ್ತಾರೆ, ಡೈರೆಕ್ಟರ್ಗಳು ಓನರ್ ಯಜಮಾನರಿಗೆ ಅಂದರೆ ಊರು ಮನೆಯವರೇ ಇರ್ತಾರೆ. ಇದು ಸಹಕಾರಿ ಕ್ಷೇತ್ರ. ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರಾದ ರಾಘವೇಂದ್ರ ಕಾರ್ಯ ಅವರು ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಸಂಸ್ಥೆಯ ಸಿಬ್ಬಂದಿಯಾದ ಸುಮಂಗಲ ಅವರು ಕಾರ್ಯಕ್ರಮದಲ್ಲಿ ಸ್ವಾಗತಿಸಿದರು. ಮಹಾಮಂಡಳ, ಉಡುಪಿ ಜಿಲ್ಲಾ ಸಹಕಾರ ಯೂನಿಯನ್, ಮಹಿಳಾ ವಿವಿಧೋದ್ದೇಶ ಸಹಕಾರ ಸಂಘ ನಿಯಮಿತ ಗಿರಿಮಂಜೇಶ್ವರ ಹಾಗೂ ಸಹಕಾರ ಇಲಾಖೆ ಉಡುಪಿ ಜಿಲ್ಲೆ ಇವರುಗಳ ಸಂಯುಕ್ತವಾಗಿ ಆಯೋಜಿಸಿರುವ ಈ ಮಹತ್ತರ ಸಮಾರಂಭಕ್ಕೆ ಸಾಕ್ಷಿಯಾಗಿರುವ ಪ್ರತಿಯೊಬ್ಬರಿಗೂ ಹೃತ್ಪೂರ್ವಕ ಆತ್ಮೀಯ ಮತ್ತು ಗೌರವಪೂರ್ಣ ಸ್ವಾಗತ. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಪ್ರಕಾಶ್ ಚಂದ್ರ ಶೆಟ್ಟಿ ಅವರು ಮಾತನಾಡಿದರು. ನನಗೆ ಉದ್ಘಾಟನಾ ಭಾಗ್ಯ ಒದಗಿ ಬಂದಿದೆ. ಯಾಕಂದರೆ ನಮಗೆಲ್ಲ ಯಾರಾದರೂ ಹಿಂದಿದ್ರೆ ಮತ್ತು ನಮಗೆ ನಾವು ಸಹಕಾರಿ ಎಲ್ಲ ಕೆಲಸಕ್ಕೂ ರೆಡಿ ಹೊಸೋದ್ರಿಂದ ಓಡಿಸೋದ್ರಿಂದ ಆಮೇಲೆ ಕುರ್ಚಿ ಹತ್ತೋದ್ರಿಗೂ ನಾವು ತಯಾರಿರಬೇಕು. ಸಹಕಾರಿಗಳು ಏನೇ ಇರಲಿ ಭಾಳ ಸಂತೋಷದಿಂದ ಈ ಒಂದು ಕೊನೆಯ ದಿನದ 7ನೇ ದಿನದ ಒಂದು ಕಾರ್ಯಕ್ರಮವನ್ನು ಸಹಕಾರಿ ಸಂಸ್ಥಾ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಸಂತೋಷದಿಂದ ಮಾಡ್ತಾ ಇದ್ದೇವೆ. ನಮ್ಮ ಈ ಎರಡು ಉಪಜಿಲ್ಲೆಗಳು ಅಭಿವೃದ್ಧಿ ದಕ್ಷಿಣ ಕನ್ನಡ ಜಿಲ್ಲೆಗಳು ಉಡುಪಿ ಮತ್ತು ಮಂಗಳೂರು ಇದರಲ್ಲೂ ಈಗ ಬ್ಯಾಂಕಿಂಗ್ ಕ್ಷೇತ್ರದ ತವರೂರಾಗಿತ್ತು. ಈ ಬ್ಯಾಂಕಿಂಗ್ ಕ್ಷೇತ್ರದ ಅನೇಕ ರೆವಲ್ಯೂಷನರಿ ಐಡಿಯಾಸ್ ಎಲ್ಲ ಬಂದು ಬಿಸ್ನೆಸ್ ಎಲ್ಲ ಮಾಡಿ ಒಳ್ಳೆಯ ರೀತಿಯಲ್ಲಿ ಸಾಗ್ತಿರ್ತದೆ. ಅದಕ್ಕೆ ಪೂರಕವಾಗಿ ನಮ್ಮ ಸಹಕಾರ ಸಂಘಗಳು ನಮ್ಮ ಸದಸ್ಯರ ಆರ್ಥಿಕತೆ ಇದನ್ನು ಅಭಿವೃದ್ಧಿ ಮಾಡಿಕೊಂಡು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ಬರ್ತಾ ಇದೆ. ಎಲ್ಲರಿಗೂ ಒಳ್ಳೆಯ ಸೌಲಭ್ಯವನ್ನು ಕೊಡ್ತೇವೆ. ಅದರಲ್ಲೂ ಗ್ರಾಮೀಣ ಭಾಗ, ಈ ಗ್ರಾಮೀಣ ಭಾಗದಲ್ಲಿ ಒಳ್ಳೆ ರೀತಿ ಸದಸ್ಯರಿಗೆ ಅವರಿಗೆ ಸೌಲಭ್ಯವನ್ನು ಕೊಟ್ಕೊಂಡು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಿದೆ. ಅದೇ ಕಂಬದ ಮಾಡಿ ರೈತರ ಸೇವಾ ಸಂಘ ಕೂಡ ಒಳ್ಳೆಯದಾಗಿ ಅವರು ತುಂಬ ಎಲ್ಲರಿಗೂ ಒಳ್ಳೆ ಸರ್ವಿಸ್ ಅನ್ನು ಕೊಡ್ತಾ ಇದ್ದಾರೆ. ವರ್ಗವನ್ನ ಕ್ಷೇತ್ರಕ್ಕೆ ತರುವಂತಹ ಒಂದು ಉತ್ತಮವಾದಂತಹ ಒಂದು ವೇದಿಕೆ ಅಂತ ಹೇಳಿದ್ರೆ, ಉತ್ತಮ ಒಂದು ಪ್ರಯತ್ನ ಅಂತ ಹೇಳಿದ್ರೆ ಅದು ಸಹಕಾರ ಸಪ್ತಾಹ ಕಾರ್ಯಕ್ರಮ. ಬಹುಶಃ ಸಪ್ತಾಹ ಕಾರ್ಯಕ್ರಮ ಅನ್ನುವಂಥದ್ದು ನಮಗೆ ಅಂದ್ರೆ ಸಹಕಾರಿಗಳಿಗೆ ಒಂದು ಸಹಕಾರ ಹಬ್ಬ ಅಂತಲೇ ನಾವು ಹೇಳ್ಬೋದು. 7 ದಿನಗಳ ಕಾಲ ಅಂತ ಹೇಳಿದ್ರೆ ನಮ್ಮ ಭಾರತದ ಪ್ರಥಮ ಪ್ರಧಾನಿ ಪಂಡಿತ್ ಜವಾಹರಲಾಲ್ ನೆಹರೂರವರ ಹುಟ್ಟು ಹಬ್ಬದಿಂದ ನವೆಂಬರ್ 14ರಿಂದ ಪ್ರಾರಂಭವಾಗಿ ಜವಾಹರಲಾಲ್ ನೆಹರೂರವರ ಕೊಡುಗೆ ಸಹಕಾರ ಕ್ಷೇತ್ರಕ್ಕೆ ಬಹಳಷ್ಟಿದೆ. ಸಹಕಾರದ ಅಭಿವೃದ್ಧಿಯ ಬಗ್ಗೆ ಚಿಂತನೆಯನ್ನ ಮಾಡಿರುವವರು. ಹಾಗಾಗಿ ಅವರ ಹುಟ್ಟು ಹಬ್ಬದ ದಿನದಿಂದ ನಾವು ಸಹಕಾರ ಸಪ್ತಾಹ ಕಾರ್ಯಕ್ರಮವನ್ನು
ನಮ್ಮ ಸಹಕಾರಿಗಳು ಸಂಸ್ಥೆ ಯಾವ ರೀತಿ ವ್ಯವಹಾರ ಇಟ್ಕೊಳ್ಳಿಕ್ಕಾಗ್ತದೆ, ಬಲ್ಲವರಿಂದ ಜ್ಞಾನ ಪಡ್ಕೊಳ್ಳಿಕ್ಕಾಗ್ತದೆ. ನಮ್ಗೆ ಇದೆಲ್ಲ ಪ್ರಿಂಟಿಂಗ್ ಮಾಡಿ ಕೊಡ್ತಾರ? ಹೌದು ಮಾರ್ರೆ, ಎಷ್ಟಕ್ಕೆ ಮಾಡಿ ಕೊಡ್ತಾರೆ? ನೀವು ಮಾತಾಡಿ, ಸಹಕಾರಿ ಸಂಘ ಅಲ್ಲ ಅಂತ ಹೇಳುವಂತ ಒಂದು ವಿಶೇಷವಾದಂತ, ಅಂದ್ರೆ ಕೃಷಿ ಮಾಡ್ತಾರೆ, ಪ್ರಿಂಟಿಂಗ್ ಮಾಡ್ತಾರೆ, ಮಹಿಳೆಯರೆಲ್ಲ ಒಟ್ಟಾಗಿ ಅವರ ಕರೆಯುವುದಕ್ಕೆ ಖುಷಿ. ಅಂದ್ರೆ ಎಷ್ಟು ಸಿಒ ಬಂದಿದೆ, ನಾನು ಅದನ್ನೇ ಪಕ್ಕದಲ್ಲಿ ಮಾತಾಡ್ತಾ ಇದ್ದೆ, ಒಂದೊಂದು ಸಂಘದಲ್ಲಿ ಮಾತ್ರ 20 ಕೋಟಿ ಅಂದ್ರೆ ಎಷ್ಟು ಆಯ್ತೆ? ಎಲ್ಲ ಈ ಜನರ ದುಡ್ಡಲ್ವಾ? ಜನರ ದುಡ್ಡನ್ನ ಶೇಖರಣೆ ಮಾಡಿ ಜನರಿಗೆ ಕೊಡ್ತಕ್ಕಂಥ ಒಂದು ದೊಡ್ಡ ವ್ಯವಸ್ಥೆ ಈ ದೇಶದಲ್ಲಿ, ರಾಜ್ಯದಲ್ಲಿ, ಜಿಲ್ಲೆಯಲ್ಲಿ ಇದೆ. ಅದು ಸಹಕಾರಿ ಸಂಘ. ಈ ಸಂಘದ ಸದಸ್ಯರು ಹಾಗೂ ಅಭಿಮಾನಿಗಳು, ರೇವಣ್ಣವರು ಎಲ್ಲರೂ ಸೇರಿದ್ದಾರೆ. ಈ ಒಂದು ಅವಕಾಶವನ್ನು ನೀಡಬೇಕಾಗಿ ನಮ್ಮ ಮಹಿಳಾ ಸಹಕಾರಿ ಸಂಘಕ್ಕೆ ತಿಳಿಸುವುದಕ್ಕೆ ತುಂಬ ಆಭಾರಿಯಾಗಿದ್ದೇನೆ. ವಿಶ್ವಾಸ ಯಾವ ರೀತಿ ಇದೆ ಅಂತ ಹೇಳಿದರೆ, ವರ್ಷದಿಂದ ವರ್ಷಕ್ಕೆ ಯಾವ ರೀತಿ ಅಭಿವೃದ್ಧಿಯನ್ನು ಹೊಂದ್ತಾ ಇದೆ ಅನ್ನೋದಕ್ಕೆ ಈಗಾಗಲೇ ಎಲ್ಲರೂ ತಿಳಿದಂತೆ ನಾವು ಕೂಡ ನೆನಪನ್ನು ಮಾಡಿಕೊಳ್ಳಲೇಬೇಕಾಗುತ್ತದೆ. ಈ ಸಂಸ್ಥೆಯನ್ನು ಕಟ್ಟಲಿಕ್ಕೆ, ಬೆಳೆಸಲಿಕ್ಕೆ ಯಾರು ಶ್ರಮ ಪಟ್ಟಿದ್ದಾರೆ ಅವರ ಹೆಸರನ್ನ ನಿರಂತರವಾಗಿ ಹೇಳಬೇಕಾಗ್ತದೆ. ಹಾಗೆ ಉನ್ನತ ಭಟ್ರು, ಹಾಗೆ ನಮ್ಮ ಈಗಿನ ನಮ್ಮ ಸಿಒ ರಾಘವೇಂದ್ರ ಗಾರ್ವಿ ಹಾಗೂ ಸಿಬ್ಬಂದಿ ವರ್ಗದವರ ಅವಿರತ ಪರಿಶ್ರಮದಿಂದ ನಮ್ಮ ಸಂಸ್ಥೆ ಇಷ್ಟು ಎತ್ತರಕ್ಕೆ ಬೆಳೆದಿದೆ ಅಂತ ಹೇಳ್ಕೊಳ್ಲಿಕ್ಕೆ ತುಂಬಾ ಸಂತೋಷ ಆಗ್ತಿದೆ ನಮಗೆ. ಈ ಸಹಕಾರಿ ಸಂಘದ ಬಗ್ಗೆ ನಾನೆಲ್ಲ ಹೆಚ್ಚಿಗೆ ಮಾತನಾಡುವುದಿಲ್ಲ, ಯಾಕೆಂದರೆ ಅದರ ಬಗ್ಗೆ ಸಹ ಒಳ್ಳೆಯ ಅನುಭವಗಳಾದ ನಮ್ಮ ಪ್ರಕಾಶ್ ಚಂದ್ರ ಶೆಟ್ಟರು ಹಾಗೂ ಅನೇಕರು ಅದರ ಬಗ್ಗೆ ಸಹಕಾರಿ ಸಂಘ ಏನು, ಅದರ ಪ್ರಯೋಜನ ಏನು ಎಂಬುದರ ಬಗ್ಗೆ ಈವಾಗಲೇ ಮಾತನಾಡಿದ್ದಾರೆ. ಸಹಕಾರಿ ಸಂಘ ಒಂದು ನಾನು ಹೇಳ್ತಿದ್ದೇನೆ, ನಮ್ಮ ಈ ಕಿರುಮಂಜೇಶ್ವರ ಭಾಗದಲ್ಲಿ ಈ 72ನೇ ಅಖಿಲ ಭಾರತ ಸಹಕಾರಿ ಸಪ್ತಾಹದ ಸಮಾರೋಪದ ಕಾರ್ಯಕ್ರಮ ನಮ್ಮ ಈ ಭಾಗದಲ್ಲಿ ನಡೆಯುತ್ತಿರುವುದಕ್ಕೆ ನನಗೆ ತುಂಬಾ ಖುಷಿಯಾಗ್ತಿದೆ. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಸ್ಥಾಪಕರಾದ ಬಾಲಕೃಷ್ಣ ಶಾನುಭಾಗ್ ಹಾಗೂ ಸಂಸ್ಥೆಯ ಅಧ್ಯಕ್ಷರಾದ ಅನ್ನಪೂರ್ಣ ಉಡುಪ, ಕುಂದಾಪುರ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರಾದ ಜೆ ಸುಧೀರ್ ಕುಮಾರ್, ಕಿರುಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶೇಖರ್ ಕಾರ್ವಿ, ಶ್ಯಾಮಲ ಕುಂದಾರ್, ಸಂತೋಷ್ ಶೆಟ್ಟಿ, ಸಂಸ್ಥೆಯ ಸಿಬ್ಬಂದಿಗಳು, ಗ್ರಾಹಕರು ಹಾಗೂ ಉಡುಪಿ ಜಿಲ್ಲಾ ಸಹಕಾರಿ ಯೂನಿಯನ್ ಇದರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅನುಷಾ ಕೋಟ್ಯಾನ್ ಅವರು ಉಪಸ್ಥಿತರಿದ್ದರು. ಕಿರುಮಂಜೇಶ್ವರ ಮಹಿಳಾ ವಿವಿಧೋದ್ದೇಶ ಸಹಕಾರ ಸಂಘದ ಸಹಕಾರ ಸಪ್ತಾಹ ಕಾರ್ಯಕ್ರಮವು ಅರ್ಥಪೂರ್ಣ ಹಾಗೂ ಸಾರ್ಥಕ ಮತ್ತು ಯಶಸ್ವಿ ಕಾರ್ಯಕ್ರಮ ಎಂಬ ಮೆಚ್ಚುಗೆಗೆ ಪಾತ್ರವಾಗಿದೆ. ಸಹಕಾರ ಸಪ್ತಾಹ ಎಂದರೆ ದೇಶದ ಸಹಕಾರ ಚಳವಳಿಯ ಮಹತ್ವ, ಜನರ ಸಹಭಾಗಿತ್ವ ಮತ್ತು ಸಮುದಾಯ ಅಭಿವೃದ್ಧಿಯನ್ನು ಉತ್ತೇಜಿಸುವಂತೆ ಆಚರಿಸುವ ವಿಶೇಷ ವಾರ. ಸಹಕಾರ ಸಂಸ್ಥೆಗಳು ಜನರನ್ನು ಒಟ್ಟಿಗೆ ಸೇರಿಸಿ ಸ್ವಾವಲಂಬಿ ಜೀವನದತ್ತ ದಾರಿ ತೋರಿಸುತ್ತದೆ. ಗ್ರಾಮೀಣ ಉದ್ಯೋಗ, ಕೃಷಿ, ಕೈಗಾರಿಕೆಗಳಿಗೆ ಆರ್ಥಿಕ ಶಕ್ತಿ ನೀಡುತ್ತದೆ. ತನ್ನ ಸ್ವಂತ ಸಾಮರ್ಥ್ಯ ಬಳಸಿ ಅಭಿವೃದ್ಧಿ ಸಾಧಿಸುವುದೇ ಆತ್ಮನಿರ್ಭರತೆ ಎಂಬ ಸಂದೇಶವನ್ನು ಈ ಸಪ್ತಾಹ ಹಬ್ಬಿಸುತ್ತದೆ. ಸಣ್ಣ ಉಳಿತಾಯ, ಸ್ವಯಂ ಉದ್ಯೋಗ, ಮಹಿಳಾ ಸಬಲೀಕರಣ ಇವೆಲ್ಲ ಇದರ ಉದ್ದೇಶವಾಗಿದೆ. ಆದ್ದರಿಂದ ಸಹಕಾರ ಸಪ್ತಾಹವನ್ನು ಆತ್ಮನಿರ್ಭರ ಭಾರತದ ದಿಕ್ಕಿನಲ್ಲಿ ಪ್ರಮುಖ ಹೆಜ್ಜೆ ಎಂದು ಪರಿಗಣಿಸಲಾಗಿದೆ. ಕಾರ್ಯಕ್ರಮವನ್ನು ಪತ್ರಕರ್ತರಾದ ಸುಬ್ರಹ್ಮಣ್ಯ ಪಡುಕೋಣೆ ಅವರು ನಿರೂಪಿಸಿ ವಂದಿಸಿದರು.